ನಮಸ್ಕಾರ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಾ ಇರೋದು ಫಿಟ್ನೆಸ್ ಲೋಕದ ಅತಿ ದೊಡ್ಡ ವಿವಾದದ ಬಗ್ಗೆ. ಅದೇ ಪ್ರೋಟೀನ್ ಪೌಡರ್ ಮತ್ತು ಕ್ರಿಯೇಟಿನ್. ನೀವು ಯಾವುದಾದ್ರೂ ಜಿಮ್ಗೆ ಹೋಗಿ ನೋಡಿ, ಅರ್ಧ ಜನ ಪ್ರೋಟೀನ್ ಶೇಕ್ ಕುಡಿತಾ ಇರ್ತಾರೆ, ಇನ್ನರ್ಧ ಜನ ಬೇಡ ಅಂತ ವಾದ ಮಾಡ್ತಿರ್ತಾರೆ. ಮೊದಲಿಗೆ ಕ್ರಿಯೇಟಿನ್ ಬಗ್ಗೆ ಮಾತಾಡೋಣ. ಇದು ನಮ್ಮ ಮಸಲ್ಸ್ನಲ್ಲಿ ನ್ಯಾಚುರಲ್ ಆಗಿ ಇರುತ್ತೆ. ನೀವು ಫಿಶ್ ಅಥವಾ ರೆಡ್ ಮೀಟ್ ತಿಂದಾಗ್ಲೂ ಇದು ಸಿಗುತ್ತೆ. ಆದ್ರೆ ಜಿಮ್ನಲ್ಲಿ ವೇಟ್ ಲಿಫ್ಟ್ ಮಾಡೋಕೆ ಎನರ್ಜಿ ಬೇಕು ಅಂದಾಗ ನಾವು ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ತೀವಿ. ಇದರ ಮೇನ್ ಪ್ರೋ ಏನಂದ್ರೆ ಇದು ನಿಮ್ಮ ಎನರ್ಜಿ ಮತ್ತು ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ. ಆದ್ರೆ ಕಾನ್ ಏನಂದ್ರೆ ಕೆಲವರಿಗೆ ಇದು ತಗೊಂಡಾಗ ಹೊಟ್ಟೆ ಉಬ್ಬರಿಸಿದ ಹಾಗೆ ಆಗುತ್ತೆ. ಇನ್ನು ಕೂದಲು ಉದುರುತ್ತೆ ಅನ್ನೋದು ಒಂದು ದೊಡ್ಡ ಮಿತ್. ಅದಕ್ಕೆ ಸರಿಯಾದ ಸೈನ್ಸ್ ಆಧಾರ ಇಲ್ಲ. ಎರಡನೆಯದಾಗಿ ಪ್ರೋಟೀನ್ ಪೌಡರ್. ವೇ ಪ್ರೋಟೀನ್ ಅನ್ನೋದು ಹಾಲನ್ನ ಸಂಸ್ಕರಣೆ ಮಾಡಿದಾಗ ಸಿಗೋ ಉಪ ಉತ್ಪನ್ನ. ಇದು ಮಾತ್ರೆ ಅಥವಾ ಕೆಮಿಕಲ್ ಅಲ್ಲ, ಇದು ಕೇವಲ ಆಹಾರ. ಇದರ ಅತಿದೊಡ್ಡ ಅಡ್ವಾಂಟೇಜ್ ಅಂದ್ರೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮತ್ತು ಮಸಲ್ ರಿಕವರಿಗೆ ಹೆಲ್ಪ್ ಮಾಡುತ್ತೆ. ಆದ್ರೆ ಇತ್ತೀಚೆಗೆ ಮಾರ್ಕೆಟ್ನಲ್ಲಿ ಡ್ಯೂಪ್ಲಿಕೇಟ್ ಪೌಡರ್ಗಳ ಹಾವಳಿ ಜಾಸ್ತಿಯಾಗಿದೆ. ಸಕ್ಕರೆ ಮತ್ತು ಅನ್ವಾಂಟೆಡ್ ಫಿಲ್ಲರ್ಸ್ ತುಂಬಿರೋ ಪೌಡರ್ ತಗೊಂಡ್ರೆ ನಿಮ್ಮ ಲಿವರ್ ಮತ್ತು ಕಿಡ್ನಿ ಮೇಲೆ ಪ್ರಭಾವ ಬೀರಬಹುದು. ಸೊ ನೀವು ಯಾವುದೇ ಸಪ್ಲಿಮೆಂಟ್ ತಗೊಳ್ಳೋ ಮುಂಚೆ ಅದರ ಒರಿಜಿನಾಲಿಟಿ ಚೆಕ್ ಮಾಡೋದು ಮರಿಬೇಡಿ. ಸರಿಯಾದ ಡೋಸೇಜ್ ಮತ್ತು ಸರಿಯಾದ ವರ್ಕೌಟ್ ಇದ್ರೆ ಮಾತ್ರ ಇವು ರಿಸಲ್ಟ್ ಕೊಡೋದು, ಇಲ್ಲದಿದ್ರೆ ಬರೀ ಹಣ ವೇಸ್ಟ್. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.